ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ಭಗವದ್ಗೀತೆ ಪುಸ್ತಕಗಳನ್ನು ಉಚಿತವಾಗಿ ವಿತರಣೆ ಮಾಡಿದ ಫಟಾಫಟ್ ರವಿ ಅವರು. ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಜೆಡಿಎಸ್ ಪಕ್ಷದ ಎಸ್ಸಿ/ಎಸ್ಟಿ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಫಟಾಫಟ್ ರವಿ ಅವರ ನೇತೃತ್ವದಲ್ಲಿ ಅತ್ತಿಬೆಲೆಯ ಶಾರದಾ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಶ್ರೀ ಜಯಭಾರತಿ ಶಾಲೆ ಹಾಗೂ ಎಪಿಎಸ್ ಶಾಲೆಯ ಮಕ್ಕಳಿಗೆ ಭಗವದ್ಗೀತೆ ಪುಸ್ತಕಗಳನ್ನು ಉಚಿತವಾಗಿ ವಿತರಣೆ ಮಾಡುವ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಣೆ ಮಾಡಲಾಯಿತು. ಇನ್ನು ಈ ವೇಳೆ ಜೆಡಿಎಸ್ ಪಕ್ಷದ ಎಸ್ಸಿ/ಎಸ್ಟಿ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಫಟಾಫಟ್ ರವಿ ಅವರು ಮಾತನಾಡಿ, ಶಾಲಾ ಹಂತದಲ್ಲಿ ಮಕ್ಕಳಿಗೆ ಭಗವದ್ಗೀತೆಯನ್ನು ಬೋಧಿಸಬೇಕು ಎಂಬುದು ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರ ಆಶಯವಾಗಿದೆ ಎಂದರು. ಭಗವದ್ಗೀತೆಯನ್ನು ಶಾಲಾ ಹಂತದಲ್ಲಿ ಮಕ್ಕಳಿಗೆ ತಿಳಿಸಿಕೊಡೋದ್ರಿಂದ ಮಕ್ಕಳಲ್ಲಿ ಜ್ಞಾನ ವಿಕಸನಗೊಳ್ಳುತ್ತದೆ ಹಾಗೂ ಉತ್ತಮ ಸಂಸ್ಕಾರವಂತರಾಗ್ತಾರೆ ಮತ್ತು ನಾಯಕತ್ವದ ಗುಣಗಳು ಬೆಳೆದು ದೇಶಕ್ಕೆ ಮಕ್ಕಳು ಉತ್ತಮ ಪ್ರಜೆಗಳಾಗ್ತಾರೆ. ಜೊತೆಗೆ ಭಾರತೀಯ ಪರಂಪರೆಯನ್ನು ಪುನರುಜ್ಜೀವನಗೊಳಿಸಿದಂತಾಗುತ್ತೆ ಎಂದು ತಿಳಿಸಿದರು. ಇನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಮಗೆ 3 ಮಂತ್ರಗಳನ್ನು ಕೊಟ್ಟಿದ್ದಾರೆ. ಶಿಕ್ಷಣ, ಸಂಘಟನೆ, ಹೋರಾಟ. ಹಾಗೆಯೇ ಶ್ರೀಕೃಷ್ಣ ಸಹ ಅದನ್ನೇ ಹೇಳಿರೋದು. ಕುರುಕ್ಷೇತ್ರ ನಡೆದಿದ್ದೇ ಅನ್ಯಾಯದ ವಿರುದ್ಧ ಎಂದರು. ನ್ಯಾಯ ಗೆಲ್ಲಬೇಕು, ಅನ್ಯಾಯ ಸೋಲಬೇಕು ಎಂಬುದು ಭಗವದ್ಗೀತೆಯ ಮುಖ್ಯ ಸಂದೇಶವಾಗಿದೆ ಎಂದರು. ಒಬ್ಬ ಶೂದ್ರನು ರಚಿಸಿದ ಭಗವದ್ಗೀತೆಯನ್ನು ನೀವು ಒಪ್ಪದೇ ಇದ್ದರೆ ಸಿಎಂ ಸಿದ್ದರಾಮಯ್ಯ ಅವರು ತಾವು ಶೂದ್ರರ ವಿರೋಧಿನ, ಹಾಗೆ ಕನಕದಾಸರು ಸಹ ಶೂದ್ರರು ಎಂಬುದನ್ನು ನಾವು ಮರೆಯಬಾರದು ಎಂದರು. ಇನ್ನು ಭಗವದ್ಗೀತೆ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಮನುಷ್ಯರಾದ ನಾವೆಲ್ಲರೂ ಗೀತೆಯ ಸಾರವನ್ನು ತಿಳಿದು ಇನ್ನು ಭಗವದ್ಗೀತೆ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಮನುಷ್ಯರಾದ ನಾವೆಲ್ಲರೂ ಗೀತೆಯ ಸಾರವನ್ನು ತಿಳಿದು ಅನುಸರಿಸಬೇಕು ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ ದೇವು, ಬಿಜೆಪಿ ಹಿರಿಯ ಮುಖಂಡರಾದ ಫಟಾಫಟರ್ ಶ್ರೀನಿವಾಸ್, ಸಿ ಮುನಿರಾಜು, ಬಶೀರ್, ಇತ್ತೀಚೆಗೆ ಕೇಂದ್ರ ಸರ್ಕಾರದ ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯಕ್ಕೆ ಒಂದು ಪತ್ರವನ್ನು ಬರೆದು ಏನು ಈ ದೇಶದ ಅಸ್ಮಿತೆಯಾದಂತಹ ಭಗವದ್ಗೀತೆಯನ್ನು ಮಕ್ಕಳಿಗೆ ಸಂಸ್ಕಾರ ಕೊಡೋ ಒಂದು ದೃಷ್ಟಿಯಿಂದ ಅವರಿಗೆ ಪಠ್ಯಗಳಲ್ಲಿ ಅದನ್ನು ಸೇರಿಸಬೇಕು ಅಂತ ಒಂದು ಪತ್ರ ಬರೆದ್ರು. ಆ ಒಂದು ಪತ್ರವನ್ನು ಆಧಾರವಾಗಿಟ್ಕೊಂಡು ಇವತ್ತು ನನ್ನ ಆತ್ಮೀಯ ಸಹೋದರ ಫಟಾಫಟ್ ರವಿ ಅವರು ಏನು ರಾಜ್ಯ ಜನತಾದಳದ ಜಾತ್ಯತೀತ ಜನತಾದಳದ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಇವತ್ತು ಸುಮಾರು ಅತ್ತಿಬೆಲೆಯ ಹಲವಾರು ಶಾಲೆಗಳಲ್ಲಿ 1,000ಕ್ಕೂ ಹೆಚ್ಚು ಭಗವದ್ಗೀತೆಯ ಪ್ರತಿಗಳನ್ನು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಹಂಚುವಂತಹ ಒಂದು ಉದಾತ್ತವಾದಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏನು ಕಾಂಗ್ರೆಸ್ ಪಕ್ಷದವರು ಭಗವದ್ಗೀತೆಯನ್ನು, ರಾಮಾಯಣವನ್ನು, ಮಹಾಭಾರತವನ್ನು, ಯೋಗವನ್ನು, ಸೂರ್ಯ ನಮಸ್ಕಾರವನ್ನು ಕೇಸರೀಕರಣ ಅಂತ ಹೇಳಿ ಏನು ಈ ದೇಶದಲ್ಲಿ ಮೂಲವಾಗಿ ಹುಟ್ಟಿದಂತಹ ಜ್ಞಾನವನ್ನು, ಕರ್ಮಯೋಗವನ್ನು ಮತ್ತು ಒಂದು ಆರೋಗ್ಯ ಸಂಪತ್ತನ್ನು ವೃದ್ಧಿಸುವಂಥ ಯೋಗವನ್ನು ನಿರಾಕರಿಸ್ಕೊಂಡು ಬಂದು ಒಂದು ಜಾತ್ಯತೀತತೆಯ ಹೆಸರಲ್ಲಿ ಇದನ್ನೆಲ್ಲ ನಿರಾಕರಿಸಿ ಈ ಸಂಪತ್ಭರಿತವಾದಂಥ ಜ್ಞಾನವನ್ನು ನಿರಾಕರಿಸ್ತಾ ಬಂದಿದ್ದಾರೆ. ಅದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ, ಟಾಂಗ್ ಕೊಡೋ ರೀತಿಯಲ್ಲಿ ಇವತ್ತು ಕುಮಾರಣ್ಣನ ನೇತೃತ್ವದಲ್ಲಿ ಫಟಾಫಟ್ ರವಿಯವರು ಭಗವದ್ಗೀತೆಯನ್ನು ಏನು ಈ ದೇಶದ ಭವಿಷ್ಯವನ್ನು ರೂಪಿಸೋಕೊಡೋಂಥ ಯುವಕರಲ್ಲಿ ಒಂದು ಹಂಚಿ ಆ ಜ್ಞಾನವನ್ನು ಅವರಿಗೆ ಹೋಗೋ ರೀತಿ ನೋಡ್ಕೊಂಡಿದ್ದಾರೆ. ಇದು ಅತ್ಯಂತ ಒಂದು ಪ್ರಶಂಸನೀಯ ಕಾರ್ಯ. ಹಾಗಾಗಿ ಆ ಶ್ರೀಕೃಷ್ಣ ಪರಮಾತ್ಮ ಕುಮಾರಣ್ಣನಿಗೆ, ಫಟಾಫಟ್ ರವಿ ಅವರಿಗೆ, ಅವರ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಸನ್ಮಂಗಲ ಉಂಟು ಮಾಡಲಿ ಅಂತ ಹೇಳ್ತಾ, ಏನು ಇವತ್ತು ಫಟಾಫಟ್ ರವಿ ಅವರು 1,000ಕ್ಕೂ ಹೆಚ್ಚು ಭಗವದ್ಗೀತೆಯ ಪ್ರತಿಗಳನ್ನು ಹಂಚಿದ್ದಾರೆ. ಆ 1,000 ಪ್ರತಿಗಳಲ್ಲಿ ಯಾರೆಲ್ಲ ಓದ್ತಾರೆ ಅವರು ಖಂಡಿತವಾಗ್ಲೂ ಸಂಸ್ಕಾರವಂತರಾಗಿ ಬೆಳೀತಾರೆ. ಈ ದೇಶದ ಬಗ್ಗೆ ರಾಷ್ಟ್ರ ಪ್ರೇಮವನ್ನು ಬೆಳೆಸ್ಕೊಳ್ತಾರೆ. ಗುರು ಹಿರಿಯರ ಬಗ್ಗೆ ಗೌರವವನ್ನು, ಪ್ರೀತಿಯನ್ನು ಬೆಳೆಸ್ಕೊಳ್ತಾರೆ ಅಂತ ಹೇಳ್ತಾ ಅವ್ರಿಗೆ ಎಲ್ಲ ಒಳ್ಳೆಯದಾಗಲಿ. ಅವ್ರು ರಾಜಕೀಯವಾಗಿ ಹೆಚ್ಚು ಹಂತವಾಗಿ ಮೇಲ್ಮಟ್ಟಕ್ಕೆ ಹೋಗಲಿ. ನಮ್ಮ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ದಿನ ಅವರ ಆಶಯದಂತೆ ಇವತ್ತು ಏನು
ದೇಶದಲ್ಲಿ ಮೌಲ್ಯಗಳ ಅನುಮತವಾಗ್ತದೆ. ಆಧುನಿಕ ಭಾರತದಲ್ಲಿ ತಂತ್ರಜ್ಞಾನ ಹೆಚ್ಚಾಗಿ ಮತ್ತೆ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಕೂಡ ಪರಂಪರೆಯನ್ನು ಮರೀತಾರೆ. ನಮ್ಮ ಪರಂಪರೆ ನಾವೇ ನಮ್ಮ ಪರಂಪರೆ, ನಮ್ಮ ಮೌಲ್ಯಗಳು ಮತ್ತೆ ಈ ಮಾನವೀಯ ಮೌಲ್ಯಗಳನ್ನ ಮತ್ತೆ ಬಲಿಸ್ಥಾಪಿಸಬೇಕು ಅಂತ ಒಂದು ನಿಟ್ಟಿನಲ್ಲಿ ಎಸ್ ಎನ್ ಕುಮಾರಸ್ವಾಮಿ ಇತ್ತೀಚೆಗೆ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಭಗವದ್ಗೀತೆಯ ಶ್ಲೋಕ ಮತ್ತು ಅದರ ತತ್ವಗಳನ್ನು ಕಲಿಸ್ಕೊಡಿ ಮತ್ತು ಭಾರತೀಯ ಪರಂಪರೆಯನ್ನು ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾರೆ. ನನ್ನೆಲ್ಲ ಪ್ರೀತಿಯ ಮಕ್ಕಳೇ, ಭಗವದ್ಗೀತೆ ಅಂತಕ್ಕಂಥದ್ದು ಯಾವುದೇ ಧರ್ಮಕ್ಕೆ ಸೇರಿದಲ್ಲ. ಎಲ್ಲರ ಮನಸ್ಸಿನಲ್ಲಿ ಭಗವದ್ಗೀತೆ ಅಂತಕ್ಕಂಥದ್ದು ಹಿಂದೂ ಧರ್ಮಕ್ಕೆ ಸೇರಿದ್ದು ಅಂತ ಹೇಳ್ತಾರೆ. ಅದು ತಪ್ಪು ಕಲ್ಪನೆ. ಭಗವದ್ಗೀತೆ ಹಿಂದೂ ಧರ್ಮಕ್ಕೆ ಅಥವಾ ಇಸ್ಲಾಮಿಕ್ ಧರ್ಮಕ್ಕೆ ಅಥವಾ ಕ್ರಿಶ್ಚಿಯನ್ ಧರ್ಮ ಸೇರಿದಲ್ಲ. ಇದು ವಿಶ್ವ ಧರ್ಮ, ಇಡೀ ವಿಶ್ವಕ್ಕೆ ಸೇರಿರ್ತಕ್ಕಂಥ ಒಂದು ಬಹುದೊಡ್ಡ ಮಾನವೀಯ ಮೌಲ್ಯಗಳನ್ನ ಉಳಿರ್ತಕ್ಕಂಥ ಒಂದು ಬಹುದೊಡ್ಡ ಧರ್ಮ. ಇಡೀ ವಿಶ್ವದಲ್ಲಿ ಮಕ್ಕಳೇ ಯಾವ ಧರ್ಮ ದೊಡ್ಡದು ಅಂತ ಹೇಳಿದ್ರೆ ಮಾನವೀಯ ಧರ್ಮ ದೊಡ್ಡದು. ಇಡೀ ವಿಶ್ವಕ್ಕೆ ಮನುಷ್ಯನ ಧರ್ಮ ದೊಡ್ಡದು. ಈ ಮನುಷ್ಯನ ಮಾನವೀಯ ಮೌಲ್ಯಗಳನ್ನ 5,000 ವರ್ಷಗಳಿಂದ ಶ್ರೀಕೃಷ್ಣ ಒಬ್ಬ ಹಸು ಕಾಯ್ತಕ್ಕಂಥ ಒಬ್ಬ ಮಹಾತ್ಮ, ಒಬ್ಬ ವ್ಯಕ್ತಿ ಈ ಮನುಷ್ಯ ಹೇಗೆ ಓದಬೇಕು, ತತ್ವಗಳನ್ನ, ಸಿದ್ಧಾಂತಗಳನ್ನ, ನಿಯಮಗಳನ್ನ ಯಾವ ರೀತಿ ಪಾಲಿಸಿಕೊಂಡ್ರೆ ನಾವು ಒಂದು ಸೃಜನಶೀಲ ಬದುಕನ್ನು ಬದುಕಬಹುದು ಮತ್ತು ನಾವು ಒಳ್ಳೆಯ ಬದುಕನ್ನ, ಮಾನವಿಕರ ಬದುಕನ್ನ ಕಟ್ಕೊಂಡು ಹೋಗ್ತಕ್ಕಂಥ ಈ ಸಾರಾಂಶನೇ ಈ ಭಗವದ್ಗೀತೆಯ ಉದ್ದೇಶ. ನಾನು ಬಂದ ಕೂಡ ಎಲ್ಲರೂ ಧ್ಯಾನ ಮಾಡ್ತಾ ಇದ್ದೆ. ಈ ಭಗವದ್ಗೀತೆಯ ಸಾರಾಂಶ ಧ್ಯಾನ, ಮನಸ್ಸನ್ನು ಏಕಾಗ್ರ ಚಿತ್ತದಲ್ಲಿ ಇಟ್ಕೊಳ್ಳಬೇಕು. ಇದನ್ನೇ ಶ್ರೀಕೃಷ್ಣ ಕುರುಕ್ಷೇತ್ರದಲ್ಲಿ ಮನಸ್ಸನ್ನು ಏಕಾಗ್ರ ಚಿತ್ತವಾಗಿ ಇಟ್ಕೊಳ್ಳೋದ್ರಿಂದ ನೀವು ಏನನ್ನೂ ಸಾಧಿಸಬಹುದು ಅಂತ ಹೇಳಿ. ನೀವು ಯಾವ ರೀತಿ ನೀವು ಧ್ಯಾನ ಮಾಡಿದಾಗ ಯಾವ ಧರ್ಮನೂ ನಿಮ್ಗೆ ಅಡ್ಡ ಬರೋದಿಲ್ಲ, ಯಾವ ಕೇಸರಿ ಬಣ್ಣ ಅಡ್ಡ ಬರಲ್ಲ, ಯಾವ ಹಸಿರು ಬಣ್ಣ ಬರಲ್ಲ. ಈ ಭಗವದ್ಗೀತೆಗೆ ಯಾವುದೇ ಬಣ್ಣ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ. ಈ ಭಗವದ್ಗೀತೆ ಮನುಕುಲದ ಯಾವ ರೀತಿ ಬದುಕಬೇಕಂತ ಕೈಬಿಡಿ ಮಕ್ಕಳೇ. ನೀವು ಈ ಭಾರತೀಯ ಪರಂಪರೆಗೆ ಸೇರ್ತಕ್ಕಂಥವ್ರು. ನೀವು ಈ ಭಗವದ್ಗೀತೆಯನ್ನ ನೀವು ಓದಬೇಕು. ಭಗವದ್ಗೀತೆ ನಿಮಗೆ ಹೆಚ್ಚು ಓದಷ್ಟು ನಿಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ನೀವು ತತ್ವಗಳನ್ನ, ನಿಮ್ಮ ಮೌಲ್ಯಗಳನ್ನ ಹೆಚ್ಚಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿ ಧ್ಯಾನವನ್ನು ಮಾಡಬೇಕು. ಈ ಧ್ಯಾನವನ್ನು ನೀವು ನಮ್ಮ ಪರಂಪರೆಯಿಂದ, ಕೃಷ್ಣನ ಪರಂಪರೆಯಿಂದ, ಬುದ್ಧನ ಪರಂಪರೆಯಿಂದ ಅನೇಕ ಸಂಬಂಧರು ಅನೇಕ ಜ್ಞಾನವನ್ನು ನಮ್ಗೆ ಇರ್ತಕ್ಕಂಥ ಒಂದು 5,000 ವರ್ಷಗಳ ಬಂದರೆ ಇವತ್ತು ನೀವು ನನ್ನ ನೋಡಿ ನೀವು ಜ್ಞಾನವನ್ನು ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತದೆ. ನೀವು ದಯವಿಟ್ಟು ನಾವೆಲ್ಲರೂ ಕೂಡ ಗೀತೆಯನ್ನು ಓದಿ. ಗೀತೆಗೆ ಇಡೀ ಯಾವುದೇ ಗಡಿ ಇಲ್ಲ, ಅದೊಂದು ಅನಂತತೆ. ಇಡೀ ವಿಶ್ವಕ್ಕೆ ಅದು ಒಂದು ಅನಂತತೆ. ಅದು ಯಾವುದೇ ರೀತಿಯ ಚೌಕಟ್ಟಿಲ್ಲ. ಹಿಂದೂ ಧರ್ಮದಲ್ಲಿ ಭಗವದ್ಗೀತೆ ಗಡಿ ತಪ್ಪು. ಶ್ರೀಕೃಷ್ಣನ ಒಂದು ಶ್ಲೋಕಗಳಿಂದ ನಿಯಮಗಳನ್ನ ಯಾವ ಧರ್ಮಗಳು ಕಟ್ಟಿರಲಿಲ್ಲ. ಅವನು ಗಡಿ ಮೀರಿದವನು, ಅವನ ಭಾಷೆ ಮೀರಿದವನು, ಅವನು ಸರ್ವತ್ರಯಾಗಿ, ಅವನು ಒಬ್ಬ ಗೋಪಾಲಕ, ಒಬ್ಬ ಶೂದ್ರಗೆ ಸಮಾಜಕ್ಕೆ ಸೇರಿದವನು. ಈ ಒಂದು ಭಗವದ್ಗೀತೆಯನ್ನು ಬರೆದಿರೋದ್ರಿಂದ ನಾವೆಲ್ಲರೂ ಕೂಡ ಓದ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಬೇಕ. ಇವತ್ತು ಕುಮಾರಸ್ವಾಮಿಗಳ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ನಟರಾಜರು, ನನ್ನ ವಿಶೇಷ ನನ್ನ ಗುರುಗಳು, ನನ್ನ ಪ್ರೀತಿಯ ಗುರುಗಳು ಇದೇ ಸ್ಥಳದಲ್ಲಿದ್ದು ಅವ್ರ ಕೈಲಿ ಒದೆ ತಿಂದಿದ್ದೀವಿ. ನಮ್ಮ ರುದ್ರೇಶ್ ಹೇಗೆ ಹೆಡ್ಮಾಸ್ಟರ್ ಅವ್ರ ಕೈಲಿ ಒದೆ ತಿಂದ್ಬಿಟ್ಟು ಬಂದಿದ್ದೇವೆ. ಇದೇ ಶಾಲೆಯಲ್ಲಿ ಎಲ್ಲ ಶಾಲಾ ಶಿಕ್ಷಕರು ನಮ್ಮನ್ನು ಒಡೆದ ಅಕ್ಕಿ ಕೊಟ್ಟು ನಾವು ಒದೆ ತಿಂದಿದ್ದೇವೆ. ನಮಗೆ ಒದೆ ಕಲಿಸಿದ್ದಾರೆ. ತಾವು ಸಹ ಮಾಸ್ಟರ್ ಒದೆ ಯಾರು ಕೊಡ್ತಾರೋ ಅವ್ರ ಮೇಲೆ ಮಾಸ್ಟರ್ಗೆ ಬಹಳ ಪ್ರೀತಿ ಇದೆ ಅಂತ. ದಯವಿಟ್ಟು ಮಾಸ್ಟರ್ ಏನು ಹೊಡಿತಾರೆ ಅದು ಕೋಪಕ್ಕಲ್ಲ, ಅದು ಅವರು ಹೊಡಿತಕ್ಕಂಥ ಒಂದೊಂದು ಒದೆಯು ನೀವು ಶಿಲೆಯಾಗಿ ಮಾಡ್ಕೊಳ್ತೀರಾ. ಮತ್ತೆ ನನಗೆ ಈ ಒಂದು ಸಂದರ್ಭದಲ್ಲಿ ನನ್ನ ಪ್ರೀತಿಯಾಗಲು ಸುರೇಶ್ ಅವರು ನನಗೆ ಸ್ವತಂತ್ರ ದಿನಾಚರಣೆ ದಿನ ಡ್ರಮ್ ಮಾಡಿಸ್ತಿದ್ದು ಅವರ ಇಡೀ ಶಾಲೆಯ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳೇ, ಇಂದು ವರಿಷ್ಠರಾಗಿರ್ತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಈ ಮಣ್ಣಿನ ಮಗ ಆಗಿರ್ತಕ್ಕಂಥ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡ ಅವರ ಸುಪುತ್ರರಾಗಿರ್ತಕ್ಕಂಥ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ರೈತರ ಬಂಧು, ಕಾರ್ಮಿಕರ ಬಂಧು ಆಗಿರ್ತಕ್ಕಂಥ ಸ್ನೇಹದೀವಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈಗಾಗಲೇ ಕುಮಾರಸ್ವಾಮಿಯವರು ನನಗೆ ಹುಟ್ಟಿದ ದಿನ ಆಡಂಬರ ಬೇಕಾಗಿಲ್ಲ, ಆಧ್ಯಾತ್ಮಿಕವಾಗಿ ಮಕ್ಕಳಿಗೆ ನಾವು ಭಗವದ್ಗೀತೆ ಪುಸ್ತಕವನ್ನು ಕೊಟ್ಟು
ಸಂಸ್ಕಾರವನ್ನು ಕಲಿಸಿ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ಪರಂಪರೆಯನ್ನು ಅಳವಡಿಸಿಕೊಂಡು ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯದ ಪ್ರಚೋದನೆಯಾಗಿರಬೇಕು ಅಂತ ಹೇಳ್ಬಿಟ್ಟು ಒಂದು ಸಂದೇಶವನ್ನು ನೀಡಿದ್ದಾರೆ. ಆ ಸಂದೇಶವನ್ನು ಒಪ್ಪಿಕೊಂಡು ಇವತ್ತು ನಮ್ಮ ಸಹೋದರಾಗಿರ್ತಕ್ಕಂಥ ಸ್ನೇಹಜೀವಿ ಯುವಕ ಆಸನರಾಗಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪರಿಶಿಷ್ಟ ವರ್ಗ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಹೆಚ್ಚಿನ ಸಹೋದರಾಗಿದ್ದ ಪಟಾಪಟ ರವಿಯವರ ನೇತೃತ್ವದಲ್ಲಿ ಇವತ್ತು ಶಾಲೆಗಳಲ್ಲಿ ಭಗವದ್ಗೀತೆ ಪುಸ್ತಕಗಳನ್ನು ನೀಡುವುದರ ಮುಖೇನ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಜೀವನದ ಪ್ರಜ್ವಲ ಶೈಲಿಯ ಬೆಳೆಗಳು ಅವರ ಆಧ್ಯಾತ್ಮಿಕವಾಗಿ ಚಿಂತನೆಗಳಲ್ಲಿ ಅವರ ಬಂದ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಉನ್ನತ ಮಟ್ಟಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಸಹೋದರ ನೇತೃತ್ವದಲ್ಲಿ ಭಗವದ್ಗೀತೆ ಪುಸ್ತಕಗಳನ್ನು ನೀಡೋದ್ರ ಮುಖೇನ ಇವತ್ತು ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಯಾಕಂದ್ರೆ ಎಲ್ಲರೂ ನೋಡ್ತಾ ಇದ್ದಾರೆ, ಜನ್ಮದಿನದಲ್ಲಿ ಬಹಳ ಆಡಂಬರ ಅದ್ದೂರಿ ಏನೆಲ್ಲ ಮಾಡ್ತಾರೆ, ಆದರೆ ಅದು ಮನುಷ್ಯನ ಜೀವನದ ಅದನ್ನ ಒಂದು ರೀತಿಯಲ್ಲಿ ನಷ್ಟ. ಈಗ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ದಿನದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಬಹಳ ಇತಿಹಾಸ ಉಳಿತಕ್ಕಂಥ ಕಾರ್ಯಕ್ರಮ. ನಮ್ಮ ಮನಸ್ಸು ಮತ್ತು ದೇಹ ಏಕಾಗ್ರತೆಯನ್ನ ಗಳಿಸುವಂತ ಒಂದು ಪುಸ್ತಕ ಅಂದ್ರೆ ಅದು ಗ್ರಂಥ ಅಂದ್ರೆ ಅದು ಭಗವದ್ಗೀತೆ ಗ್ರಂಥ. ಹಾಗಾಗಿ ಬಹಳ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನ ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಭಾಗದಲ್ಲಿ ನನ್ನ ಮಾತು ವಿಚಾರವಾಗಿ ಅನೇಕ ರೀತಿಯಲ್ಲಿ ಸುಮಾರು 35 ವರ್ಷಗಳಿಂದ ಕನ್ನಡ ನಾಡನ್ನು ಕಟ್ಟಿ ಉಳಿಸಿ ಬರ್ತಕ್ಕಂಥ ನಮ್ಮ ಸಹೋದರ ಮಂಜುನಾಥ್ ದೇವರು ಬಂದಿದ್ದಾರೆ. ನಾವೆಲ್ಲರೂ ಒಗ್ಗಡೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಮತ್ತೊಮ್ಮೆ ಮಗದಲ್ಲೇ ಸನ್ಮಾನ್ಯ ಶ್ರೀ ಕೇಂದ್ರ ಸಚಿವರಾಗಿರ್ತಕ್ಕಂಥ ಒಟ್ಟು ಮತ್ತು ಬೃಹತ್ ಕಾರ್ಯಕರ್ತರೇ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಅವರಿಗೆ ಭಗವಂತ ಹೆಚ್ಚಿನ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಹಾಲಿ ಮಂತ್ರಿಗಳಾಗಿರ್ತಕ್ಕಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಪಟಾಪಟ ರವಿಯವರ ನೇತೃತ್ವದಲ್ಲಿ ಭಗವದ್ಗೀತೆ ಪುಸ್ತಕವನ್ನು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರ ನಾಯಕರಾದಂಥ ಎಚ್ ಡಿ ಕುಮಾರಸ್ವಾಮಿಯವರು ಈಗಾಗಲೇ ಅವರು ಸಂದೇಶವನ್ನು ಹೇಳಿದ್ದಾರೆ ಮತ್ತು ಕೇಂದ್ರಕ್ಕೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಪತ್ರದ ಮೂಲಕ. ಈ ಭಾರತದ ಸಂಸ್ಕೃತಿಯ ಬಗ್ಗೆ, ಭಾರತದ ಪರಂಪರೆಯ ಬಗ್ಗೆ ಒಂದು ಇಡೀ ದೇಶದ ಜನರಲ್ಲಿ, ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಅರಿವು ಮೂಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಅದು ಭಗವದ್ಗೀತೆಯ ಮುಖಾಂತರ, ಭಗವದ್ಗೀತೆಯ ಪಠಣ ಆಗೋದ್ರ ಮುಖಾಂತರ ಈ ಒಂದು ಕಾರ್ಯವನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ರವೀಂದ್ರನಾಥ್ ಪಟಾಪಟ ಅವರು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕೆಲಸ ಅದ್ಭುತವಾದಂಥ ಕೆಲಸ. ಯಾಕಂದರೆ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಈಗ ಇಡೀ ಸಮಾಜದ ಸಮತೋಲನವನ್ನು ಒಂದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನೀವೇನಾದರೂ ತಿಳ್ಕೋಬೇಕು ದೇಶದಲ್ಲಿ ಈ ಆಧುನಿಕ ಭಾರತದಲ್ಲಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಪೀಠಿಕೆಯನ್ನು ಓದ್ಕೋಬೇಕು. ಅದೇ ರೀತಿ ಈ ದೇಶದ ಹಿನ್ನೆಲೆ ಮತ್ತು ಈ ದೇಶದ ಪರಂಪರೆಯನ್ನು ತಿಳ್ಕೋಬೇಕಂದ್ರೆ ಭಗವದ್ಗೀತೆಯನ್ನು ಓದ್ಕೋಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಶ್ಲಾಘನೀಯ, ಅದು ಯಶಸ್ವಿಯಾಗಲಿ. ಮತ್ತೊಮ್ಮೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯ. ಕರ್ನಾಟಕದ ಮಾಜಿ ಮಂತ್ರಿಗಳು ಮತ್ತು ಭಾರತ ಸರ್ಕಾರದಲ್ಲಿ ಉಕ್ಕು ಮತ್ತು ಕಬ್ಬಿಣದ ಸಚಿವರ ಆದಂತಹ ಎಚ್ ಡಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಅಂಗವಾಗಿ ಜಾತ್ಯತೀತ ಜನತಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಪಟಾಪಟ ರವಿಯವರ ನೇತೃತ್ವದಲ್ಲಿ ಅವರ ಹುಟ್ಟುಹಬ್ಬವನ್ನು ಬಹಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಂತೇಳಿ ನಿರ್ಧಾರ ಮಾಡಿ ಇವತ್ತು ಭಗವದ್ಗೀತಾ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ಹಂಚುವ ಮುಖಾಂತರ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು
ಕುಮಾರಸ್ವಾಮಿ ಅವರಿಗೆ ಸಮರ್ಪಣೆ ಮಾಡ್ತಿದ್ದಾರೆ. ಇದರ ಉದ್ದೇಶ ಇಷ್ಟೇ. ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಭಾರತ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದರು, ಒಂದು ಪತ್ರವನ್ನು ಬರೆದಿದ್ದರು. ಸೊ ಭಗವದ್ಗೀತೆ ಪುಸ್ತಕವನ್ನು ಭಗವದ್ಗೀತೆಯನ್ನು ವಿದ್ಯಾರ್ಥಿಗಳಿಗೆ ಹಂಚೋದ್ರ ಮುಖಾಂತರ ಈ ದೇಶದ ಪರಂಪರೆಯನ್ನು, ಈ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ಒಂದು ಪತ್ರವನ್ನು ಬರೆದಿದ್ದರು. ಅದು ಪತ್ರ ಬರೆದ ನಂತರ ಅದನ್ನು ಮೊದಲ ಬಾರಿಗೆ ಬಹುಶಃ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಅನುಕರಿಸಿ ನಮ್ಮ ಪಟಾಪಟ್ ರವಿಯವರು ಪ್ರಥಮವಾಗಿ ಈ ಒಂದು ಮಹತ್ ಕಾರ್ಯವನ್ನು, ಭಗವದ್ಗೀತೆ ಪುಸ್ತಕವನ್ನು ವಿದ್ಯಾರ್ಥಿಗಳಿಗೆ ಹಂಚೋದ್ರ ಮುಖಾಂತರ ಅದರಲ್ಲಿನ ಸಾರಾಂಶವನ್ನು ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದು ಬಹಳ ತುಂಬ ಶ್ಲಾಘನೀಯ. ಹಾಗಾಗಿ ಇವತ್ತು ಈ ದೇಶದ ಸಂಸ್ಕೃತಿ ಸಂಸ್ಕಾರ ಪರಂಪರೆಯನ್ನು ಬಿಂಬಿಸ್ತಕ್ಕಂಥ ಭಗವದ್ಗೀತೆ ಮತ್ತು ಈ ದೇಶದ ಸಮಾನತೆಯನ್ನು, ಈ ದೇಶದ ರಾಜಕೀಯ ಹಿನ್ನೆಲೆಯನ್ನು ಮತ್ತು ಈ ದೇಶದ ಸರ್ವತೋಮುಖ ಅಭಿವೃದ್ಧಿಯ ಕೊಂಡೊಯ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಪೀಠಿಕೆಯನ್ನು ಹೇಗೆ ನಾವು ಇವತ್ತು ದೇಶದಲ್ಲಿ ಓದ್ತಿದ್ದೀವಿ, ಅದನ್ನು ಎಲ್ರಿಗೂ ಹಂಚ್ತಾ ಇದ್ದೀವಿ. ಅದನ್ನು ಕರ್ನಾಟಕ ಸರ್ಕಾರವು ಕೂಡ ಮಾಡಬೇಕು ಅಂತೇಳಿ ಮೊನ್ನೆ ತಾನೇ ಒಂದು ತೀರ್ಮಾನ ತೆಗೆದುಕೊಳ್ತು. ಆ ನಿಟ್ಟಿನಲ್ಲಿ ಅದೂ ಕೂಡ ಆಗಬೇಕು. ಮತ್ತು ಅದರ ಜೊತೆಗೆ ಇವತ್ತು ಭಗವದ್ಗೀತೆಯನ್ನು, ಈ ದೇಶದ ಸಂಪ್ರದಾಯವನ್ನು, ಸಂಸ್ಕಾರವನ್ನು ಬಿಂಬಿಸ್ತಕ್ಕಂಥ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬೋಧಿಸಿರ್ತಕ್ಕಂತಹ ಮಾನವೀಯ ಮೌಲ್ಯಗಳನ್ನು ಮತ್ತು ಮನುಕುಲಕ್ಕೆ ಏನು ಬೇಕು ಅನ್ನೋದನ್ನು ಏನು ಗೀತೆಯಲ್ಲಿ ಹೇಳಿದ್ದಾರೆ, ಅದನ್ನು ವಿದ್ಯಾರ್ಥಿಗಳಲ್ಲಿ ಮೈಗೂಡಿಸ್ತಕ್ಕಂಥ ವಿಚಾರವನ್ನು ಇವತ್ತು ಎತ್ಕೊಂಡಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯ. ಹಾಗಾಗಿ ಪಟಾಪಟ್ರವಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತು ಕುಮಾರಸ್ವಾಮಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ನಮಸ್ಕಾರ. ಜನತಾ ಪಕ್ಷದ ಮೈತ್ರಿಕೂಟ ಪಕ್ಷ ಆಗಿರ್ತಕ್ಕಂಥ ಜಾತ್ಯತೀತ ಜನತಾ ದಳ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಮಂತ್ರಿಗಳು HD ದೇವೇಗೌಡರವರ ಸುಪುತ್ರರಾಗಿರ್ತಕ್ಕಂಥ ಬೃಹತ್ ಕೈಗಾರಿಕೆ ಉಕ್ಕು ಕೇಂದ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ತಿವಿಲಲ್ಲಿ ವಿಶೇಷವಾಗಿ ನಮ್ಮ ನೆಚ್ಚಿನ ಸಹೋದರರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಪಟಾಪಟ್ ರವೀಂದ್ರನಾಥ್ ಅವರು ಇವತ್ತು ಈ ಎಲ್ಲ ಶಾಲೆಗಳಲ್ಲಿ 1000ಕ್ಕೂ ಹೆಚ್ಚು ಒಂದು ಭಗವದ್ಗೀತೆ ಪುಸ್ತಕಗಳನ್ನು ನೀಡುವುದರ ಮುಖೇನ ಅವರ ಒಂದು ಭವಿಷ್ಯದ ಮಕ್ಕಳ ಒಂದು ಭವಿಷ್ಯದ ಉಜ್ವಲಕ್ಕಾಗಿ ಅವರ ಮಾನವೀಯತೆ ಮೌಲ್ಯಗಳನ್ನು ಉಳಿಸ್ಕೊಂಡು ಇವತ್ತು ಈ ದೇಶದಲ್ಲಿ ಪ್ರಗತಿಯಲ್ಲಿ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ಭಾಳ ಒಂದು ವಿಶೇಷತೆ, ಒಂದು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ HD ಕುಮಾರಸ್ವಾಮಿ ಅವರಿಗೆ ಆಯುಷ್ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಮುಂದಿನ ದಿನಗಳ ಕಾಪಾಡಲಿ ಅಂತ ನನ್ನ ಮೂಲಕ ಕೇಳ್ಕೊಂಡು. ಥ್ಯಾಂಕ್ ಯು ಸರ್. ಸ್ವಲ್ಪ ಹಿಂದೆ ಹೋಗ್ಬಿಡೋಣ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಸರಿ ಕಡೆ ನೋಡಿ ಸರ್. ಈ ದಿನ ನಮ್ಮ ನಾಯಕರಾದ HD ಕುಮಾರಣ್ಣನವರು ಉಕ್ಕು ಮತ್ತು ಖನಿಜ ಮತ್ತು ಕೈಗಾರಿಕೆ ಉದ್ಯಮದಲ್ಲಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದಲ್ಲಿ ಅತ್ಯುನ್ನತ ಪದವಿಯಾದಂತಹ ಹುದ್ದೆಗಳನ್ನು ಪಡೆದಿದ್ದಾರೆ. ಅಂಥವರಿಗೆ ನಮ್ಮ ಅನಂತ ವಂದನೆಗಳು, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ನಮ್ಮ ಪಟಾಪಟ್ ರವಿಯವರು ಮತ್ತು ನಮ್ಮ ಅಧ್ಯಕ್ಷರಾದ ಮಂಜುನಾಥ್ ದೇವಣ್ಣನವರು ಎಲ್ಲರೂ ಇತಿಹಾಸ ನಿರ್ಮಾಣ ಆಗುವಂಥ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಇದು ಇತಿಹಾಸದಲ್ಲಿ ನಿರ್ಮಾಣವಾಗ್ತಾ ಇದೆ. ಇದುವರೆಗೂ ಯಾರೂ ಹುಟ್ಟುಹಬ್ಬನ ಈ ರೀತಿ ಆಚರಿಸ್ಕೊಂಡಿರಲಿಲ್ಲ. ಇವತ್ತು ನಮ್ಮ ನಾಯಕರಾದ ರವೀಂದ್ರನಾಥ್ ಅವರು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ. ದೇವರು ಒಳ್ಳೇದು ಮಾಡಲಿ, ಈ ಕಾರ್ಯಕ್ರಮ ಮುಂದುವರಿಸಲಿ. ಮತ್ತು ಮಕ್ಕಳಿಗೆ 5000 ವರ್ಷಗಳ ಇತಿಹಾಸ, 5000ಕ್ಕಿಂತ ಹೆಚ್ಚು ಇತಿಹಾಸ ಇರುವಂಥ ಭಗವದ್ಗೀತೆಯನ್ನು ಮಕ್ಕಳಿಗೆ ಇವತ್ತು ಶ್ರೀಕೃಷ್ಣ ಏನು ಬೋಧನೆ ಮಾಡಿದ ಆ ಕಾಲದಲ್ಲಿ ಆ ಥರ ಬೋಧನೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇವತ್ತು ಅದು ಜನಗಳಿಗೆ ತುಂಬ ಉಪಯೋಗ ಆಗುತ್ತೆ. ಇನ್ನು ಮುಂದುವರ್ಸ್ಕೊಂಡು ಬರಲಿ. ಕುಮಾರಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಆರೋಗ್ಯ ಹೆಚ್ಚಿನ ರೀತಿಯಲ್ಲಿ ಕೊಡಲಿ. ಈ ಒಂದು ಭಗವದ್ಗೀತೆ ಪುಸ್ತಕಗಳನ್ನು ಶಾಲೆಗಳಲ್ಲಿ ಈಗ ಪ್ರಾರಂಭ ಮಾಡಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಹುಟ್ಟುಹಬ್ಬವನ್ನು
ವಿಶೇಷವಾಗಿ ಭಗವದ್ಗೀತೆ ಪುಸ್ತಕಗಳನ್ನು ಯುವಕರು ಮತ್ತು ಶಿಕ್ಷಕರಿಗೂ ಕೊಡುವುದರ ಮುಖಾಂತರ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಪಟಾಪಟ್ ರವೀಂದ್ರ ಅವರು ಈ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮತ್ತು ವಿಶೇಷವಾಗಿ ಈ ಒಂದು ಹುಟ್ಟುಹಬ್ಬನ ಭಗವದ್ಗೀತೆ ಪುಸ್ತಕಗಳನ್ನು ಕೊಡುವುದರ ಮುಖೇನ ಆಚರಣೆ ಮಾಡ್ತಾ ಇದ್ದಾರೆ. ರೋಲಿಂಗ ಜಾಗತಿಕ ನಾಯಕ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಸಚಿವ ಸಂಪುಟದಲ್ಲಿ ಕೈಗಾರಿಕಾ ಸಚಿವರಾಗಿ ಕೇಂದ್ರದಲ್ಲಿ ಅತ್ಯುನ್ನತವಾಗಿ ಕೆಲಸ ಮಾಡಿ ರಾಜ್ಯಕ್ಕೆ ಒಂದು ಕೀರ್ತಿಯನ್ನು ತಗೊಂಡ್ಕೊಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ. ಹಾಗೆ ನಾನು ವೈಯಕ್ತಿಕವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಾಯಕರು, ಕಾರ್ಯಕರ್ತರು ಮತ್ತು ಎಲ್ಲ ಶ್ರೀ ಜಯಭಾರತಿ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳ ಪರವಾಗಿ ಹಾಗೆ ಹೃತ್ಪೂರ್ವಕವಾದಂಥ ಜನ್ಮದಿನದ ಶುಭಾಶಯಗಳನ್ನು ಹಾರೈಸ್ತಾ ಇದ್ದೇನೆ. ಅವ್ರಿಗೆ ದೇವರು ಆರೋಗ್ಯ, ಆಯುಸ್ಸು, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಈ ನಾಡಿಗೆ ಕೀರ್ತಿಯನ್ನು ತಂದುಕೊಡೋಂತಹ ಶಕ್ತಿಯನ್ನು ಭಗವಂತ ಕರುಣಿಸ್ಲಿ ಅಂತ ಹೇಳಿ ಆಶಿಸಿ, ನನ್ನ ಬಗ್ಗೆ ಅತ್ಯಂತ ಆತ್ಮೀಯವಾಗಿ ಪ್ರೀತಿಯಿಂದ 4 ನುಡಿಗಳನ್ನು ಆಡಿದಂಥ ನನ್ನ ಆತ್ಮೀಯ ಸ್ನೇಹಿತ, ನನ್ನ ಬಾಲ್ಯ ಸ್ನೇಹಿತ, ಈ ಸಂಸ್ಥೆಗೆ ಹಗಲಿರುಳು ಶ್ರಮಪಟ್ಟು ದುಡಿದು ಈ ಸಂಸ್ಥೆಯನ್ನು ಒಂದು ಉನ್ನತ ಮಟ್ಟಕ್ಕೆ ಏರಿಸಿರ್ತಕ್ಕಂಥ ಈ ಸಂಸ್ಥೆಯ ಕಾರ್ಯದರ್ಶಿಯಾದಂಥ ನಟರಾಜ್ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ, ಇವತ್ತು ಈ ಕಾರ್ಯಕ್ರಮವನ್ನು ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಇವತ್ತನ್ನು ನನ್ನ ಆತ್ಮೀಯ ಸಹೋದರ ತಮ್ಮ ಪಟಾಪಟ್ ರವಿ ಹಾಗೆ ಮಂಜುನಾಥ್ ದೇವ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದಾರೆ. ನಾನು ಅವ್ರಿಗೂ ಕೂಡ ನಾನು ಊರಿನ ಪರವಾಗಿ, ಗ್ರಾಮದ ಪರವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಪಟಾಪಟ್ ರವಿ ಮತ್ತು ಮಂಜುನಾಥ್ ದೇವ ಅವರು ಯೋಚನೆ ಮಾಡಿದ್ರು. ಏನು ಅಂದರೆ, ಮಕ್ಕಳೆಲ್ಲ ನಾನು ಮಾತು ಕೇಳಿದ್ರೆ ನಾನು ಮಾತಾಡ್ತೀನಿ, ನೀವು ಆ ಕಡೆ ಕಡೆ ನಾನು ಮಾತಾಡಲ್ಲ, ಮಾತಾಡಲೇಬೇಡ ಏನೆಲ್ಲ ಮುದುಕುತ್ತಾರೆ ಹಿಂಗೆ ಕೂತ್ಕೊಂಡಿದ್ರು ಸಮಾಧಾನ. ಸೊ ನನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಇಲಾಖೆ ಅಂದ್ರೆ HR ಅಂತ ಹೇಳಿ ಹ್ಯೂಮನ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಅಂತ, ಈ ಮಾನವ ಸಂಪನ್ಮೂಲ ಇಲಾಖೆ ಎಲ್ಲ ಶೈಕ್ಷಣಿಕ ಕೆಲಸಗಳನ್ನ ನೋಡ್ಕೊಳ್ತಾ ಇದ್ರು. ಅದಕ್ಕೆ ಒಂದು ಪತ್ರ ಬರೆದು ಶಾಲೆಗಳಲ್ಲಿ ಮಕ್ಕಳಿಗೆ ಭಗವದ್ಗೀತೆಯನ್ನ ಕಲಿಸ್ಬೇಕು ಅಂತ ಹೇಳಿ ಒಂದು ಪತ್ರವನ್ನ ಬರೆದಿದ್ದೇನೆ. ಒಂದು ಸ್ಫೂರ್ತಿಯಾಗಿ ಇಟ್ಕೊಂಡಂತಹ ಸಹೋದರರಾದಂಥ ಪಟಾಪಟ್ ರವಿ ಏನು ಇವತ್ತು ಜಾತ್ಯತೀತ ಜನತಾ ದಳದ ರಾಜ್ಯ ಕಾರ್ಯದರ್ಶಿಗಳಿದ್ದಾರೆ, ಅವರು ಮತ್ತೆ ಸಹೋದರಂತ ಮಂಜುನಾಥ್ ದೇವ್ ಅವರು, ಬಶೀರ್ ಅವರು ಇವತ್ತು ಭಗವದ್ಗೀತೆಯನ್ನ ಹಂಚುವ ಕೆಲಸ ಶಾಲಾ ಮಕ್ಕಳಿಗೆ. ಏನಕ್ಕೆ ಕುಮಾರಸ್ವಾಮಿ ಅವರು ಭಗವದ್ಗೀತೆಯನ್ನ ಶಾಲಾ ಮಕ್ಕಳಿಗೆ ಶಾಲಾ ಹಂತದಲ್ಲಿ ಕಲಿಸ್ಬೇಕು ಅಂತ ಹೇಳಿದ್ರೆ, ಅದ್ರ ಹಿಂದೆ ಒಂದು ಉದಾತ್ತವಾದಂತ ಒಂದು ಉದ್ದೇಶ ಇದೆ. ಏನು ಅಂದ್ರೆ, ಭಗವದ್ಗೀತೆ ಹಿಂದೂಗಳಿಗೆ, ವಿಶೇಷವಾಗಿ ಭಾರತದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ಒಂದು ವಿಶೇಷವಾದಂತ ಧರ್ಮ ಗ್ರಂಥ. ನೀವು ಭಗವದ್ಗೀತೆ ಯಾರೆಲ್ಲ ಮಕ್ಕಳು ತಗೊಂಡಿದ್ದೀರಾ, ಬಹುಶಃ ನಿಮಗೆ ಈ ವಯಸ್ಸಲ್ಲಿ ಅರ್ಥ ಆಗುತ್ತೆ ಇಲ್ವೋ ನಿಮ್ಗೆ ಕೊಟ್ಟರೆ ಕಾಪಿ. ಆದ್ರೆ ಗೀತಾ ಪ್ರಶ್ನೆ ಒಂದು ಸಣ್ಣದು ಬರುತ್ತೆ ಭಗವದ್ಗೀತೆ. ಆ ಭಗವದ್ಗೀತೆನ ಓದಿದ್ರೆ ಏನಾಗುತ್ತೆ ಅಂದ್ರೆ, ನಾವು ಯಾವುದೋ ಒಂದು ಮೊಬೈಲ್ ತಗೊಂಡಾಗ, ಟಿವಿ ತಗೊಂಡಾಗ ಏನೋ ತಗೊಂಡು ಮ್ಯಾನ್ಯಲ್ ಬರುತ್ತೆ, ಅದನ್ನ ಹೇಗೆ ಆಪರೇಟ್ ಮಾಡಬೇಕು ಅಂತ ನೀವೆಲ್ಲ ನೋಡಿರ್ತೀರಲ್ವಾ. ಒಂದು ಮ್ಯಾನ್ಯಲ್, ಕೈಪಿಡಿ. ಆ ಕೈಪಿಡಿ ಎಲೆಕ್ಟ್ರಾನಿಕ್ ಗೂಡ್ಸ್ ನ ಆಪರೇಟ್ ಮಾಡಂತ ಕೈಪಿಡಿ ಮ್ಯಾನ್ಯಲ್ ಆದ್ರೆ, ಭಗವದ್ಗೀತೆ ನಮ್ಮ ಜೀವನವನ್ನ ನಡೆಸೋದಕ್ಕೆ ದಾರಿ ತರಿಸುವಂತ ಒಂದು ಕೈಪಿಡಿ, ಒಂದು ಮ್ಯಾನ್ಯಲ್. ಇದು ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂದ್ರೆ, ಕರ್ಮಯೋಗದ ಬಗ್ಗೆ ಮಾತಾಡುತ್ತೆ. ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಕರ್ಮವನ್ನ ಮಾಡು, ಆ ಕರ್ಮದ ಪ್ರತಿಫಲ ಯಾವಾಗಲೂ ಸಿಗುತ್ತೆ. ಇದು ನಮ್ಮ ಟೀಚರ್ಸ್ ಎಲ್ಲ ಹೇಳ್ತಾರೆ, ಡೂ ಯುವರ್ ಬೆಸ್ಟ್, ಡೂ ಯುವರ್ ವರ್ಕ್ ಅಂತ. ಅದನ್ನೇ ಬಸವಣ್ಣ ಹೇಳಿದ್ರು, ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ನಾವು ಏನ್ ಮಾಡ್ಬೇಕು ಅದನ್ನ ಮಾಡಿದ್ರೆ, ಮಾಡ್ಬೇಕಾದ್ರೆ ಭಗವಂತ ಶ್ರೀಕೃಷ್ಣ ಏನ್ ಹೇಳ್ತಾನೆ ಅರ್ಜುನನ್ಗೆ, ನೀನ್ ನಿನ್ನ ಕರ್ಮವನ್ನ ಮಾಡು, ಪ್ರತಿಫಲವನ್ನ ನಿರೀಕ್ಷಿಸಬೇಡ. ನಿನ್ಗೆ ಏನು ಒಳ್ಳೇದಾಗಬೇಕು ಅದು
ಭಗವಂತ ಪ್ರಕೃತಿ ತಾನಾಗೆ ಕೊಡುತ್ತೆ ಅಂತ ಹೇಳ್ತಾನೆ. ಅದರಲ್ಲಿ ಪ್ರಮುಖವಾಗಿ ಗೀತಸಾರ ಅಂತ ಹೇಳಿ ನಮ್ಮ ಶಾಲೆಗಳ ಬಹುಶಃ ನಮ್ಮ ಮೇಷ್ಟ್ರು ಹಾಕಿರ್ತಾರೆ ಅಂತ ಕಾಣುತ್ತೆ. ಗೀತಸಾರ ಅಂತ ಏನು ಭಗವದ್ಗೀತೆಯ ಸಾರ 3 ಶಬ್ದಗಳಲ್ಲಿ ನಮ್ಮ ಧರ್ಮದಲ್ಲಿ ಅದನ್ನ ಮಾಡಿದ್ದಾರೆ, ಹೇಳಿದ್ದಾರೆ. ಏನಂದ್ರೆ ಆದದ್ದೆಲ್ಲ ಒಳ್ಳೆಯದಕ್ಕೆ, ಆದದ್ದೆಲ್ಲ ಆಗುತ್ತಿರುವುದೆಲ್ಲ ಜೋರಾಗಿ ಕೊಡಬೇಕು, ಕ್ಯಾಮರಾದಲ್ಲಿ ಕೇಳಿಸ್ಬೇಕು. ಆದದ್ದೆಲ್ಲ ಆಗುತ್ತಿರುವುದೆಲ್ಲ ಮುಂದೆ ಆಗುವುದು, ಇಷ್ಟೇ ಮಕ್ಕಳ ಗೀತಸಾರ. ಇದು ನೀವು ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ಒಂದ್ಸಾರಿ ಏನು ಓದ್ತಿರೋ ಬಿಡ್ತಿರೋ, ಶಾಲೆಯಲ್ಲಿರೋ ಪಠ್ಯ ಪುಸ್ತಕಗಳು ನಿಮ್ಗೆ ತರಗತಿಯಲ್ಲಿ ಪಾಸ್ ಮಾಡ್ತವೆ. ಶಾಲೆಯಲ್ಲಿರ್ತಕ್ಕಂಥ ಪಠ್ಯ ಪುಸ್ತಕಗಳು ನಿಮ್ಮನ್ನ ತರಗತಿಯಲ್ಲಿ ಮುಂದೆ ಹೋಗೋದಕ್ಕೆ ಪಾಸ್ ಮಾಡ್ತವೆ. ಭಗವದ್ಗೀತೆ ಓದಿದ್ರೆ ನಾವು ನಮ್ಮ ಜೀವನದಲ್ಲಿ ಪಾಸ್ ಆಗ್ತೀವಿ. ಎಲ್ಲಿ ಪಾಸ್ ಆಗ್ತೀವಿ? ನಮ್ಮ ಜೀವನದಲ್ಲಿ ಪಾಸ್ ಆಗ್ತೀವಿ. ನೀವು ಯಾರಲ್ಲಿ ಮಾರ್ಕ್ಸ್ ಕಡಿಮೆ ಬಂತು ಅಂತ ತುಂಬಾ ಯೋಚನೆ ಮಾಡ್ಬೇಕಾಗಿಲ್ಲ. ನೆಕ್ಸ್ಟ್ ಟೆಸ್ಟ್ಗೆ ನೀವು ಇಂಪ್ರೂವ್ ಮಾಡ್ಕೋಬಹುದು, ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಜೀವನದಲ್ಲಿ ಸೋತೋಗ್ಬಿಟ್ರೆ ಮತ್ತೆ ಇಂಪ್ರೂವ್ ಮಾಡೋಕೆ ಅವಕಾಶ ಇಲ್ಲ. ಹಾಗಾಗಿ ನಮ್ಗೆ ಯಾವತ್ತು ಭಗವದ್ಗೀತೆ ಅತ್ಯಂತ ಪ್ರೇರಣಾದಾಯಿ, ಸ್ಫೂರ್ತಿದಾಯಕ, ನಮಗೆ ಯಾವಾಗಲೂ ಬೇರೆಯವರಿಗೆ ಒಳಿತನ್ನೇ ಮಾಡು ಅಂತ ಹೇಳುವಂತಹ ಒಂದು ಸತ್ವ ತತ್ವ ಗೀತೆಗಳಿದೆ. ಹಾಗಾಗಿ ನೀವೆಲ್ಲರೂ ನಮ್ಮ ಮಕ್ಕಳು ಯಾರ್ಯಾರಿದ್ದೀರಾ ಜಯಭಾರತಿಯಲ್ಲಿ, ನೀವೆಲ್ಲ ಏನು ಓದ್ತಿರೋ ಬಿಡ್ತೀರೋ ನಮ್ಗೆ ಗೊತ್ತಿಲ್ಲ, ಆದ್ರೆ ಭಗವದ್ಗೀತೆಯನ್ನ ಜೀವನದಲ್ಲಿ ಒಮ್ಮೆಯಾದ್ರೂ ನೀವು ಓದಲೇಬೇಕು. ಓದ್ತೀರಾ? ಸ್ವಲ್ಪ ಯಾರು ಓದ್ತೀರಾ ಕಲಿತೀನಿ ನೋಡೋಣ.